ಮೇಡಮ್, ನಾಳೆನೇ ಕೇಸ್ ಇದೆ, ಬನ್ನಿ ಮನೆಗೆ ಹೋಗೋಣ. ಯಾವ ಮನೆಗೆ? ಯಾರ ಮನೆಗೆ? ನಮಗ್ ಗೊತ್ತಿಲ್ದೇನೋ ಒಂದಷ್ಟು ಜನರ ಭಾವನೆಗಳ ಜೊತೆ ಆಟ ಆಡ್ಬಿಟ್ವಿ ಪಾರ್ಥ. ಏನ್ ಹೇಳ್ತಿದ್ದೀರಾ ಮೇಡಮ್? ಇನ್ನೇನ್ ಹೇಳಿ ಪಾರ್ಥ? ತಾಳಿ ನೋಡಿ ನನಗೆ ಭಯ ಆಗ್ತಿದ್ರೆ ನೀನ್ ನೋಡಿದ್ರೆ ನಗ್ತಿದ್ಯಲ್ಲ. ಅಯ್ಯ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ. ಆ ರೌಡಿಗಳು ಹೋದ ತಕ್ಷಣ ಎಸ್ಕೇಪ್ ಆಗ್ಬಿಡೋಣ ಅಷ್ಟೇ. ಅದ್ರ ಕಡೆ ಗಮನ ಕೊಡು. ಎಲ್ಲ ಆಯ್ತಾ? ಎಲ್ಲ ಆಯ್ತು ಸಾಬ್ರ. ಎಲ್ರಿಗೂ ತಾಳಿ ಬಂತ? ಪುರೋಹಿತ್ರೆ, ಒಂದೆರಡು ನಿಮಿಷ ಬಂದೆ. ಬೇಗ ಬನ್ನಿ. ಬರ್ತೇನೆ. ನಮಸ್ಕಾರ ಅಣ್ಣ. ಏನೋ ನರಸಿಂಹ ಈ ಕಡೆ? ಏನಿಲ್ಲಣ್ಣ, ವಿಕ್ಕಿ ಬೈ ಒಂದ್ ಕೆಲಸ ಹೇಳಿದ್ರು, ಅದನ್ನ ಹುಡ್ಕೊಂಡು ಇಲ್ಲಿ ಬಂದೋಣ. ಪಾರ್ಥ, ಅಲ್ಲೋಡಯ್ಯ, ಅವ್ರಿನ್ನೂ ಮಾತಾಡ್ಕೊಳ್ತಾ ಇದ್ದಾರೆ. ಯಾರ ಹುಡುಗನ ವಿಚಾರನ? ಹೂಣ, ಹುಡುಗ ಅಲ್ಲಣ್ಣ, ಹುಡುಗಿ. ಓ, ಹುಡುಗ ಹುಡುಗಿ ಇಬ್ರು? ಸರಿ ಸರಿ. ಶಕ್ತಿ ಬಾಯಿ ಎಲ್ಲ ಹೇಳಿದಾರೆ, ಎಲ್ಲ ವಿಷಯನೂ ಗೊತ್ತು. ಹುಡುಗರನ್ನ ಕಳ್ಸಿದೀನಿ, ಎಲ್ಲ ಇಲ್ಲೇ ಸುತ್ತಮುತ್ತ ಎಲ್ಲ ಹುಡುಕ್ತಾವ್ರೆ. ನೀವು ಅವ್ರ ಜೊತೆ ಹೋಗಿ ಸೇರ್ಕೊಡ್ರಿ. ಮೂಲೆಯಲ್ಲಿ ಹುಡುಕ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು. ಅರ್ಥ ಆಯ್ತೇನಾ? ಅವ್ರು ಈ ಕಡೆನೆ ಬಂದ್ರಂತಣ್ಣ, ಅದಕ್ಕೆ ಹುಡ್ಕೊಂಬಂದು. ಮತ್ ನಲ್ ಮುಖ ಏನ್ ನೋಡ್ತಿದ್ಯಾ? ಹೋಗೆಲ್ಲ ಅಲ್ಲೆಲ್ಲ ಹುಡ್ಕೋಗು. ಆಯ್ತು ಅಣ್ಣ. ಸರಿ ಅಣ್ಣ. ನನ್ಗಂತೂ ಜೀವ ಬಾಯಿ ಬಂದಾಗಿತ್ತು ಪಾರ್ಥ. ಹೌದು ಮೇಡಮ್, ಸದ್ಯ ಹೋದ್ರಲ್ಲ. ಪಾರ್ಥ, ಸಂಧ್ಯಾ ಸೇಫ್ ತಾನೆ? ಅವಳಿಗೇನೂ ತೊಂದರೆ ಆಗಲ್ಲ ತಾನೆ? 100% ಸೇಫ್ ಮೇಡಮ್. ಒಂದ್ ವೇಳೆ ನಾವಿಲ್ಲಿ ಸಿಕ್ಕಾಕೊಂಡ್ರು ಅವಳು ಎಲ್ಲೂ ಸಿಕ್ಕಾಕೊಳ್ಳಲ್ಲ. ನೀವು ಆರಾಮಾಗಿರಿ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ. ಹಲೋ ಬಾಯ್, ನಮ್ಮ ಹುಡುಗರು ಎಲ್ಲಾ ಕಡೆ ಹುಡುಕ್ತಾವ್ರೆ. ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಎಲ್ಲಾ ಕಡೆ ಇಂಚಿಂಚು ಬಿಡ್ದಿರಂಗ್ ಹುಡ್ಕ ಕೇಳಿದೀನಿ. ಅವನ್ ಎಲ್ಲಿ ಪಾತಳದಲ್ಲಿ ಬಚ್ಚಿಟ್ಕೊಳ್ಳಿ ಬಾಯ್. ನಮ್ಮ ಹುಡುಗರು ಬಿಡಲ್ಲ ಬಾಯ್. ಎತ್ತಾಕೊಂಬಂದ ಅವನ್ನ ಇವತ್ತೆ ನಿನ್ ಮಗಳ ಕುಕ್ಕೆ ತಾಳಿ ಕಟ್ಟಂಗ್ ನಾನು ಮಾಡಿಲ್ಲ ಅಂದ್ರೆ ಕೇಳು ಬಾಯ್. ಬಾಯ್, ನೀವೇನು ಚಿಂತೆ ಮಾಡ್ಬೇಡಿ ಬಾಯ್, ನೀವು ಆರಾಮಾಗಿರಿ, ನಾನು ನೋಡ್ಕೋತೀನಿ ಬಾಯ್. ಸಾಹೇಬ್ರೆ, ಟೈಮ್ ಆಯ್ತು, ಮಾಂಗಲ್ಯದಾನ ಪುರೋಹಿತರೆ, ಮುಂದುವರಿಸಿ. ಅಪ್ಪ, ಎಲ್ರೂ ಮಾಂಗಲ್ಯವನ್ನ ಮುಂದೆ ಇಟ್ಕೊಳ್ಳಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ. ಬೆಳಗ್ಗೆ ಇಂಥದ್ದೇ ತಾಳಿ ನನ್ನ ಮುಂದೆ ಇತ್ತು. ಆದ್ರೆ ಆ ಮದುವೆ, ಆ ಹುಡುಗಿ ನನಗಿಷ್ಟ ಇರ್ಲಿ, ಹಿಂಸೆ ಅನ್ಸ್ತಿತ್ತು. ಈಗ ಅದೇ ತರ ತಾಳಿ ಜೊತೆ ನಾನು ಇಷ್ಟಪಟ್ಟಿರೋ ಹುಡುಗಿ ನನ್ನ ಮುಂದೆ ಇದ್ದಾರೆ. ಇವರೇ ನನಗ್ ಸಿಗ್ಲಿ ಅಂತ ಬೇಡ್ಕೊಂಡಿದ್ದು ಅಷ್ಟು ಬೇಗ ಕೇಳಿಸ್ತಾ ದೇವ್ರೆ ನಿನ್ಗೆ? ಯಾವುದೋ ಜಾಗದಲ್ಲಿ
ಯಾರ್ದೋ ಮಧ್ಯೆ ನನ್ ಭಾರ್ಗವಿ ಜೊತೆ ನಾನ್ ನಿಂತಿದ್ದೀನಿ. ನೀನೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ಯಲ್ವಾ? ನಾಳೆನೆ ಕೇಸಿದೆ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಹೋಗ್ಬೇಕು. ಆಚೆ ರೌಡಿಗಳಿದ್ದಾರೆ ಅನ್ಸ್ತಿದ್ಯಲ್ಲ. ನನ್ ಕೈಯಲ್ಲಿರೋ ತಾಳಿಗೂ ಭಾರ್ಗವಿಗೂ ಕೆಲವು ಇಂಚುಗಳ ವ್ಯತ್ಯಾಸ ಇದೆ. ನನ್ನ ಭಾರ್ಗವಿ ಭವಿಷ್ಯ ನಿರ್ಧಾರ ಆಗೋಕ್ಕೂ ಕೆಲವು ಕ್ಷಣಗಳು ಬಾಕಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈಗ ನಾನು ವಾಪಸ್ ಹೋದ್ರೆ ವಂದನ ಜೊತೆ ಬಲವಂತವಾಗಿ ಮದ್ವೆ ಮಾಡಿಸ್ತಾರೆ. ಇಷ್ಟ ಇಲ್ದಿರೋ ಹುಡುಗಿಗೆ ತಾಳಿ ಕಟ್ಟಿ ಜೀವನ ಪರ್ಯಂತ ಕೊರ್ಗೋದ್ಕಿಂತ ಇಷ್ಟಪಟ್ಟಿರೋ ಹುಡುಗಿಗೆ ತಾಳಿ ಕಟ್ಟಿ ಅವ್ರ ಜೊತೆಯಾಗಿ ನಿಂತು ಬರೋ ಕಷ್ಟನ ಎದುರಿಸುತ್ತೆ. ಭಾರ್ಗವಿ ಮನೆಯವ್ರಿಗೆ ನಾನಂದ್ರೆ ಇಷ್ಟ. ಆದ್ರೆ ನಾನ್ JP ಪಾಟೀಲ್ ಮಗ ಅಂತ ಗೊತ್ತಾದ್ರೆ ನಮ್ಮನೇಲಿ ಭಾರ್ಗವಿನ ಒಪ್ತಾರ? ಅದೇನೇ ಕಷ್ಟ ಬರ್ಲಿ ನಾನ್ ಎದುರಿಸ್ತೀನಿ. ಭಾರ್ಗವಿಗೆ ಏನೂ ತೊಂದರೆ ಆಗ್ದಿರೋ ಹಾಗೆ, ಯಾರಿಂದನೂ ನೋವಾಗ್ದಿರೋ ಹಾಗೆ ನಾನ್ ಕಾಪಾಡ್ಕೋತೀನಿ. ತಂದೆ ಮಾತುಗೂ ಗೌರವ ಕೊಡದಿರೋ ಮಗ ಅಂಥವ್ನು ಇದ್ದೇನ್ ಪ್ರಯೋಜನ? ತಾಯಿಗೆ ಗೌರವ ಕೊಡದೆ ಇರೋ ಮಗನ ಬಾಯಲ್ಲಿ ಇಂಥ ಮಾತು. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಕ್ತಿತ್ತಂತೆ. ಹಾಗಾಯ್ತು ನಿನ್ ಕತೆ. ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ತಂದೆ ಇದ್ದು ಪ್ರಯೋಜನ ಏನು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗ ಮನೆ ಬಿಟ್ಟು ಹೋಗ್ತಿದ್ದ ಕಣೋ. ಆದ್ರೆ ನಿನ್ನ ಮಗನಿಗೆ ನಿನ್ನ ಮೇಲೆ ಕುರುಡು ಪ್ರೀತಿ, ಅಪಾರವಾದ ಗೌರವ ಇರೋದ್ರಿಂದ ಇನ್ನೂ ನಿನ್ ಕಾಲ್ ಬಿಡದಲ್ಲ ಬಿದ್ದಿದ್ದಾನೆ ಕಣೋ. ಇನ್ನು ಮುಂದೆ ಆದ್ರೂ ಅವನನ್ನ ಒಂದು ವಸ್ತು, ಅವನನ್ನ ಬಿಸ್ನೆಸ್ ಡೀಲ್ ತರ ನೋಡೋದನ್ನ ಬಿಟ್ಬಿಡು. ಅವನ್ ಪ್ರೀತಿನ ಅರ್ಥ ಮಾಡ್ಕೋ. ಆ ಪ್ರೀತಿಗೆ ಬೆಂಕಿ ಬಿತ್ತು. ಇಷ್ಟು ವರ್ಷ ಶಕ್ತಿ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಕಟ್ಟಿರೋ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ನನ್ನ ಮಗನೇ ಅಲ್ಲ. ಮೇಡಮ್, ನಾಳೆನೇ ಕೇಸಿದೆ, ಬನ್ನಿ ಮನೆಗೆ ಹೋಗೋಣ. ಯಾವ ಮನೆಗೆ? ಯಾರ ಮನೆಗೆ? ನಮಗ್ ಗೊತ್ತಿಲ್ದೇನೋ ಒಂದಷ್ಟು ಜನರ ಭಾವನೆಗಳ ಜೊತೆ ಆಟ ಆಡ್ಬಿಟ್ವಿ ಪಾರ್ಥ. ಏನ್ ಹೇಳ್ತಿದ್ದೀರಾ ಮೇಡಮ್? ಇನ್ನೇನ್ ಹೇಳಿ ಪಾರ್ಥ? ಸಂಧ್ಯನ ಬಚಾವ್ ಮಾಡಕ್ ಹೋಗಿ ಅವ್ರ ಅವಳಿಗಳಿಂದ ತಪ್ಪಿಸ್ಕೊಳಕ್ ಹೋಗಿ ನಾವಿಬ್ರು ಮದ್ವೆ ಆಗ್ಬಿಟ್ಟಿದೀವಿ. ಅಂದ್ರೆ ನಿಮಗೆ ಮದ್ವೆ ಇಷ್ಟ ಇಲ್ವಾ? ಪಾರ್ಥ, ಇಲ್ಲ ಆಗಿರೋದಕ್ಕೂ ನೀನ್ ಮಾತಾಡ್ತಿರೋದಕ್ಕೂ ಒಂದಕ್ಕೊಂದೇ ಸಂಬಂಧನೇ ಇಲ್ಲ. ನನಗ್ ನಿನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ನಾನು ಹೇಳದ್ನ? ಈ ತರ ದಿಢೀರ್ ಅಂತ ಮದ್ವೆ ಆದ್ರೆ ಯಾರಿಗ್ ತಾನೇ ಆತಂಕ ಆಗಲ್ಲ ಹೇಳು? ನಮ್ಮಪ್ಪ ಅಮ್ಮ ನನ್ ಮದ್ವೆ ಬಗ್ಗೆ ಅದೆಷ್ಟು ಕನ್ಸ್ ಕಟ್ಟಿರ್ತಾರೋ ಏನೋ.
ಈ ಕೇಸ್ ಮುಗ್ದ ತಕ್ಷಣ ಅಪ್ಪನ ಹತ್ರ ನಿನ್ನ ಕರ್ಕೊಂಡು ಹೋಗಿ ನಾನು ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಇವಾಗ ನೀನ ಕರ್ಕೊಂಡು ಹೋಗಿ ಅಪ್ಪ ಇವರೇ ನಿನ್ನ ಅಳಿಯ, ನಮ್ಮಿಬ್ರಿಗೂ ಮದ್ವೆ ಆಗೋಯ್ತು ಅಂತ ಅಂದ್ರೆ ಅವ್ರಿಗೆ ನಿಂತ ಆಘಾತ ಆಗ್ಬೇಡ. ನಿಜ ಮೇಡಮ್, ನೀವು ಹೇಳ್ತಿರೋದಷ್ಟು ನಿಜ. ನಿಮ್ ಕಳವಳ ನನಗೆ ಅರ್ಥ ಆಗ್ತಿದೆ. ಇಷ್ಟೊತ್ತು ನಾವಿಬ್ರು ಮದ್ವೆ ಆದ್ವಲ್ಲ ಅನ್ನೋ ಖುಷಿಲಿದ್ದೆ. ಆದ್ರೆ ನಾನೊಂದು ಮದ್ವೆಯಿಂದ ಓಡ್ ಬಂದಿದ್ದೆ. ಅವರೆಲ್ಲ ಬೇಜಾರಾಗಿರ್ತಾರೆ, ಸಿಟ್ಟಾಗಿರ್ತಾರೆ ಅಂತ ನೆನ್ಸ್ಕೊಂಡ್ರೆ, ವಾಪಸ್ ಮನೆಗೆ ಹೇಗೆ ಹೋಗೋದು ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಮೇಡಮ್. ನಾವಿಬ್ರು ಜಾಸ್ತಿ ಪ್ರೀತಿಸೋ, ಜಾಸ್ತಿ ಗೌರವಿಸೋ ನಮ್ಮ ಅಪ್ಪಂದ್ರಿಗೆ ನೋವು ಕೊಡ್ತೀವೇನೋ ಅನ್ಸ್ತಿದೆ ಪಾರ್ಥ. ನನಗಂತೂ ತಲೆನೇ ಓಡ್ತಾ ಇಲ್ಲ. ಡ್ಯಾಡ್ ಅಷ್ಟು ಸುಲಭವಾಗಿ ಭಾರ್ಗವಿನ ಸೊಸೆ ಅಂತ ಒಪ್ಕೋತಾರ? ದೇವರೇ ಕಾಪಾಡಬೇಕು. ಏನ್ ಯೋಚನೆ ಮಾಡ್ತಿದ್ಯಾ ಪಾರ್ಥ? ಇವಾಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಮೇಡಮ್. ಈ ಕೇಸ್ ಮುಗಿಲಿ, ಆಮೇಲೆ ಇಬ್ರು ಮನೇಲಿ ಒಪ್ಸಿ ಇನ್ನೊಂದ್ಸಲ ಮದ್ವೆ ಆಗೋಣ. ನೋಡು, ಈ ವಿಷಯ ಮನೆಗೆ ಗೊತ್ತಾಗೋವರೆಗೂ ನಿಮ್ ಮನೇಲಿ ನೀನಿರು, ನಮ್ಮ ಮನೇಲಿ ನಾನು ಇರ್ತೀನಿ. ನಮ್ಮನೇಲಿ ನಿಮ್ಮನ್ನ ಸೊಸೆ ಅಂತ ಇದನ್ನೇ ನಾನು ಅವಾಗ್ಲಿಂದ ಹೇಳ್ತಾ ಇರೋದು. ಮೇಡಮ್, ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಮದ್ವೆ ಆಗ್ಬಿಟ್ಟಿದೆ. ಇವಾಗ ನೀವೇನೇ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಗೆ ಇದೆ ಮೇಡಮ್. ನಿಮ್ಮನೇಲೂ ಅಷ್ಟೇ, ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನೀವು ಯಾವುದಕ್ಕೂ ಹೆದರ್ಕೋಬೇಡಿ ಮೇಡಮ್. ಅವತ್ತೂ ಅಷ್ಟೇ, ಇವತ್ತೂ ಅಷ್ಟೇ, ಇನ್ಯಾವತ್ತೂ ಅಷ್ಟೇ ನಾನು ನಿಮ್ಮ ಜೊತೆ ಇರ್ತೀನಿ.